ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಫುಲ್ ಕನ್ನಡ. ಸೊ ನಿನ್ನೆ ತಾನೇ ಕರ್ನಾಟಕ CETಯ ಫಲಿತಾಂಶಗಳು ಪ್ರಕಟ ಆಗಿದೆ. ಎಲ್ಲರೂ ತಮ್ಮ ರಿಸಲ್ಟ್ಸ್ಗಳನ್ನ ಚೆಕ್ ಮಾಡ್ಕೊಂಡೇ ಇರ್ತೀರಾ. ಆದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಇಲ್ಲಿ ಬರ್ತಾ ಇರುವಂಥ ಮೇಜರ್ ಪ್ರಾಬ್ಲಮ್ ಏನು ಅಂತ ಅಂದರೆ ಅವರಿಗೆ ರಿಸಲ್ಟ್ಸ್ಗಳು ಡಿಸ್ಪ್ಲೇನೇ ಆಗಿಲ್ಲ. ಅಂದರೆ ನೀವು ಇಲ್ಲೇನು ರ್ಯಾಂಕ್ ಅಂತ ನೋಡ್ತಾ ಇದ್ದೀರಲ್ಲ, ಅಲ್ಲೆಲ್ಲ ಬ್ಲ್ಯಾಂಕ್ ಇದೆ, ಬ್ಲ್ಯಾಂಕ್ ರಿಸಲ್ಟ್ ಶೀಟ್ ಬಂದಿದೆ. ಸೊ ಇಂಥವ್ರು ಏನು ಮಾಡಿದ್ರೆ ತಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು, ಅದಕ್ಕೆ ಸೊಲ್ಯೂಷನ್ ಏನಿದೆ ಇದ್ರ ಬಗ್ಗೆ ಡೀಟೇಲ್ಡಾಗಿ ತಿಳಿಸ್ಕೊಡ್ತೀನಿ. ನೆನಪಿರಲಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಆಲ್ರೆಡಿ ಈ ಪ್ರಾಬ್ಲಮ್ ಬಗ್ಗೆ ಒಂದು ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ತುಂಬ ಜನ ಅದನ್ನು ನೋಡ್ಕೊಂಡು ಬಂದು ಇಲ್ಲಿ ಕಮೆಂಟ್ ಮಾಡ್ತಾ ಇರೋರಿಗೆ ಒಂದು ಸೂಚನೆ ಏನಂತ ಅಂದರೆ, ಈ ಪ್ರಾಬ್ಲಮ್ ಒಂದೇ ಒಂದು ವಿಷಯಕ್ಕೆ ಆಗಿರೋದಿಲ್ಲ, ಒಂದೇ ಒಂದು ರೀಸನ್ ಇರೋದಿಲ್ಲ, ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದೆ. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಎಲ್ಲ ಸಮಸ್ಯೆಗಳಿಗೆ ಏನೇನು ಸೊಲ್ಯೂಷನ್ ಇದೆ, ಸೊಲ್ಯೂಷನ್ ಇಲ್ಲದೆ ಇರೋ ಸಮಸ್ಯೆಗಳು ಯಾವುದು, ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಬಿಕಾಸ್ ಏನೇ ಇರಲಿ, ಇಷ್ಟೊಂದೆಲ್ಲ ಟೈಮ್ ಕೊಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ, ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಿಮ್ಮ ರೆಸ್ಪಾನ್ಸ್ ಅಂತೂ ಬೇಕೇ ಬೇಕು. ಹಾಗಾಗಿನೇ ಲೈಕ್ ಆದರೂ ಮಾಡಿ, ಡಿಸ್ಲೈಕ್ ಆದರೂ ಮಾಡಿ, ಸಪೋರ್ಟ್ ಅಂತೂ ಬೇಕೇ ಬೇಕು. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸಹ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸ್ಟಾರ್ಟ್ ಮಾಡೋದಾದರೆ ಮೊದಲನೇ ಪ್ರಾಬ್ಲಮ್ ಜೊತೆಗೆ ಶುರು ಮಾಡಿಬಿಡ್ತೀನಿ. ಮಾರ್ಕ್ಸ್ ಅಂದರೆ PU ಮಾರ್ಕ್ಸ್ ಎಂಟ್ರಿ ಆಗಿರೋದಿಲ್ಲ, ಹಾಗಾಗಿ ನಿಮ್ಮ ರಿಸಲ್ಟ್ಸ್ಗಳು ಬಂದಿರೋದಿಲ್ಲ. ಸೊ ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಬ್ಲ್ಯಾಂಕ್ ಇರುತ್ತೆ, ನಿಮಗೆ ಯಾವುದೇ ಒಂದು ರ್ಯಾಂಕ್ ಕೂಡ ಡಿಸ್ಪ್ಲೇ ಆಗಿರೋದಿಲ್ಲ. ಸೊ ಇಂಥವರಿಗೆ ಅಲ್ಲಿ ಸಮಸ್ಯೆ ಏನಾಗಿರುತ್ತೆ ಅಂತ ಅಂದರೆ, ಒಂದು ನಿಮ್ಮ ರಿಜಿಸ್ಟರ್ ನಂಬರ್ ಏನು ಎಂಟ್ರಿ ಮಾಡೋದಕ್ಕಿರುತ್ತೆ CET ಅಪ್ಲಿಕೇಶನಲ್ಲಿ, ಅದು ತಪ್ಪಾಗಿರುತ್ತೆ, ಅಥವಾ ಏನೋ ಮಿಸ್ಟೇಕ್ ಆಗಿ ಬೈ ಚಾನ್ಸ್ ಆ ರೀತಿ ಆಗಿರುತ್ತೆ. ಸೊ ನಿಮಗೆ ಹೆದರುವಂಥ ಅವಶ್ಯಕತೆ ಇರೋದಿಲ್ಲ. ಸ್ಪಾಟ್ ರ್ಯಾಂಕ್ ಅನ್ನೋದನ್ನು ಕೊಡ್ತಾರೆ ನಿಮಗೆ. ದಿನಾಂಕ 29ಕ್ಕೆ ಸ್ಪಾಟ್ ರ್ಯಾಂಕ್ ಅನ್ನೋದನ್ನು ಕೊಡ್ತಾರೆ. ಈ ಸ್ಪಾಟ್ ರ್ಯಾಂಕ್ ಬಗ್ಗೆ ಮುಂದೆ ಮಾತಾಡ್ತೀನಿ, ಆಯಿತಾ. ಆದರೆ ಸದ್ಯಕ್ಕೆ ಹೇಳೋದಾದರೆ, ನಿಮಗೆ ನಾಳೆ ಅಂದರೆ 26ನೇ ತಾರೀಕು ಒಂದು ಲಿಂಕನ್ನು ಓಪನ್ ಮಾಡ್ತಾರೆ, ಒಂದು ಪೋರ್ಟಲ್ನ ಓಪನ್ ಮಾಡ್ತಾರೆ. ಅಲ್ಲಿ ಹೋಗಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ನ ಕೊಟ್ಟು ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಅಂದರೆ ಆನ್ಲೈನಲ್ಲಿ ಏನು ಮಾರ್ಕ್ಸ್ ಕಾರ್ಡ್ ಸಿಗುತ್ತಲ್ಲ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ತಕ್ಷಣ ಅವರು ಅದನ್ನು ವೆರಿಫೈ ಮಾಡ್ತಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು. ಅದಾದಮೇಲೆ ನಿಮಗೆ ಸ್ಪಾಟ್ ರ್ಯಾಂಕನ್ನು ಕೊಡ್ತಾರೆ. ಓಕೆನಾ. ಇನ್ನು ಎರಡನೇ ಕೇಸಲ್ಲೂ ಅಷ್ಟೇ ಯಾವುದೇ ರ್ಯಾಂಕಿಂಗ್ಗಳು ಕೂಡ ಬಂದಿರೋದಿಲ್ಲ, ಇಂಜಿನಿಯರಿಂಗು ಬಂದಿರೋದಿಲ್ಲ. ಇಡೀ ಪೇಜ್ ಫುಲ್ ಬ್ಲ್ಯಾಂಕ್ ಇರುತ್ತೆ. ಯಾಕೆ ಈ ರೀತಿ ಆಗಿರುತ್ತೆ ಅಂದರೆ, ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ನೀವು ಫೇಲ್ ಆಗಿರ್ತೀರ. ಬೋರ್ಡ್ ಎಕ್ಸಾಮಲ್ಲಿ ನೀವು ಪಾಸ್ ಆಗಿಲ್ಲ ಅಂತ ಅಂದರೆ ನಿಮಗೆ ರ್ಯಾಂಕಿಂಗ್ಗಳು ಡಿಸ್ಪ್ಲೇ ಆಗೋದಿಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಂಡ್ಬಿಡಿ. ಇದಕ್ಕೆ ಯಾವುದೇ ರೀತಿ ಸೊಲ್ಯೂಷನ್ ಇರೋದಿಲ್ಲ. ಎಕ್ಸಾಮನ್ನು ಬರೀತೀರಾ, ನಿಮಗೆ ಕೌನ್ಸಿಲಿಂಗಲ್ಲೂ ಅಷ್ಟೇ ಲಾಸ್ಟ್ ಸ್ಪೆಷಲ್ ವೇಕೆನ್ಸಿ, ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಅಂತ ಮಾಡ್ತಾರೆ. ರೌಂಡ್ 1, ರೌಂಡ್ 2, ರೌಂಡ್ 3 ಆ ಟೈಮಲ್ಲಿ ನಿಮಗೆ ಅಂದರೆ ನಿಮ್ಮ ಎಕ್ಸಾಮ್ ಆಗಿ ನೀವು ಬರೆದು ಅದರ ರಿಸಲ್ಟ್ ಬಂದು ಅದಾದಮೇಲೆ CET ರ್ಯಾಂಕ್ಗಳು ಬರುತ್ತೆ ಹೊಸದಾಗಿ. ಆ CET ರ್ಯಾಂಕನ್ನು ಇಟ್ಕೊಂಡು ನೀವು ಇಂಜಿನಿಯರಿಂಗ್ ಸೀಟ್ಸ್ಗಳನ್ನ ಮಾತ್ರ ತಗೊಳ್ಳೋದಕ್ಕೆ ಲಭ್ಯ ಇರ್ತೀರಾ. ಅದನ್ನು ಬಿಟ್ಟರೆ ನಿಮಗೆ ಅಗ್ರಿಕಲ್ಚರ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಯಾವುದೂ ಕೂಡ ಸಿಗೋದಿಲ್ಲ. ಸೊ ಇದು ಫೇಲ್ ಆಗಿರೋರಿಗೆ ಹೇಳ್ತಾ ಇರುವಂಥದ್ದು. ಇನ್ನು ಮೂರನೇ ಕೇಸ್ ಇರುತ್ತೆ. ಈ ಥರ್ಡ್ ಕೇಸಲ್ಲಿ ಏನಾಗಿರುತ್ತೆ ಅಂದರೆ, ಇಂಜಿನಿಯರಿಂಗ್ ರ್ಯಾಂಕ್ ಬಂದಿರುತ್ತೆ ಮತ್ತು B ಫಾರ್ಮ D ಫಾರ್ಮ ಬಂದಿರುತ್ತೆ. ಆ್ಯಂಡ್ ಅದು ಬಿಟ್ಟು ಬೇರೆ ಯಾವುದೇ ರ್ಯಾಂಕಿಂಗ್ಗಳು ಕೂಡ ಬಂದಿರೋದಿಲ್ಲ. ಇದು ಯಾರಿಗೆ, ಯಾರು ಬಯಾಲಜಿಯನ್ನು ಬರೆದಿರೋದಿಲ್ಲಲ್ಲ ಅವರಿಗೆ ಈ ರೀತಿ ಆಗಿರುತ್ತೆ. ಅಗ್ರಿಕಲ್ಚರ್ ಬಂದಿರೋದಿಲ್ಲ, ವೆಟರ್ನರಿ ರ್ಯಾಂಕಿಂಗ್ ಬಂದಿರೋದಿಲ್ಲ. ಇದು ಯಾರು ಬರೀ PCM ಮಾತ್ರ ಬರೆದಿರ್ತಾರೆ ಅವರಿಗೆ. ಇನ್ನೊಂದು ಕೇಸ್ ಇರುತ್ತೆ, ಬರೀ PCB ಮಾತ್ರ ಬರೆದಿರ್ತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಅಂಥವ್ರಿಗೆ ಏನಾಗಿರೋದು ಗೊತ್ತಾ, ಇಂಜಿನಿಯರಿಂಗ್ ಬಂದಿರೋದಿಲ್ಲ, ಅದಾದಮೇಲೆ ಅಗ್ರಿಕಲ್ಚರ್ BSc ಬಂದಿರೋದಿಲ್ಲ, ಬರೀ ವೆಟರ್ನರಿ ಮತ್ತು B ಫಾರ್ಮ D ಫಾರ್ಮ ಬಂದಿರುತ್ತೆ. ಯಾಕಾಗಿರೋದು ಗೊತ್ತಾ, ತುಂಬ ಜನ ಇದನ್ನು ಯೋಚನೆ ಮಾಡಿ ಹಾಗೆ ಬರೆದು ಬಿಟ್ಟಿರ್ತಾರೆ. ಅಗ್ರಿಕಲ್ಚರ್ ಅಲ್ವಾ, ಇದಕ್ಕೆ ಮ್ಯಾಥಮೆಟಿಕ್ಸ್ ಎಲ್ಲಿ ಕೌಂಟ್ ಆಗುತ್ತೆ, ಕರೆಕ್ಟಾಗಿ ಬ್ರೋಷರ್ ಕೂಡ ಓದಿರೋದಿಲ್ಲ. ಅದು ಪಾಪ ಅವ್ರ ತಪ್ಪೂ ಅಲ್ಲ, ಬ್ರೋಷರ್ ತುಂಬ ದೊಡ್ಡದಾಗಿರುತ್ತೆ, ಅದನ್ನು ಹೋಗಿ ಓದೋವಂಥಷ್ಟು, ಅದನ್ನು ತಿಳ್ಕೊಳ್ಳೋ ಅಷ್ಟು ಟೈಮ್ ಕೂಡ ಇರೋದಿಲ್ಲ ಅಂತ. ಮೇ ಬಿ ತುಂಬ ಜನಕ್ಕೆ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ಏನು ಮಾಡಿಬಿಟ್ಟಿರ್ತಾರೆ, ನನಗೆ ಅಗ್ರಿಕಲ್ಚರ್ ಹೋಗೋದಕ್ಕೆ ಇಂಟ್ರೆಸ್ಟ್ ಇದ್ದರೂ ಕೂಡ ಮ್ಯಾಥಮೆಟಿಕ್ಸ್ನ ಅಟೆಂಡ್ ಮಾಡಿರೋದಿಲ್ಲ CET ಎಕ್ಸಾಮಲ್ಲಿ. ಹಾಗಾಗಿ ಅಂಥವರಿಗೆ ಆ ರ್ಯಾಂಕಿಂಗ್ ಬಂದಿರೋದಿಲ್ಲ. ಸೊ ನಿಮಗೆ ಯಾವುದೇ ಥರದ ಸೊಲ್ಯೂಷನ್ ಇಲ್ಲ. ನೀವು ಮ್ಯಾಥಮೆಟಿಕ್ಸ್ ಅಟೆಂಡ್ ಮಾಡಿಲ್ಲ ಅಂದರೆ ನಿಮಗೆ ಅಗ್ರಿಕಲ್ಚರ್ ರ್ಯಾಂಕ್ ಬರೋದಿಲ್ಲ. ವೆಟರ್ನರಿ ಮಾತ್ರ ಬರುತ್ತೆ, PCB ಅಟೆಂಡ್ ಮಾಡಿರ್ತೀರಲ್ವ ಅದಕ್ಕೆ, ಆಯಿತಾ. ಇದು ನಾಲ್ಕನೇ ಕೇಸ್ ಇದು. ಮೊದಲನೇ ಕೇಸ್ ಯಾರಂತ ಅಂದರೆ ಮಾರ್ಕ್ಸ್ ಎಂಟ್ರಿ ಮಾಡದೇ ಇರೋರ್ದು, ಎರಡನೇದು ಫೇಲ್ ಆಗಿರೋವಂಥವ್ರದ್ದು, ಮೂರನೇದು PCMನ ಅಟೆಂಡ್ ಮಾಡಿರೋವಂಥವ್ರದ್ದು, ನಾಲ್ಕನೇದು PCB ಮಾತ್ರ ಅಟೆಂಡ್ ಮಾಡಿರೋವಂಥವ್ರದ್ದು, ಆಯಿತಾ. ಇದಿಷ್ಟು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು, ನಾನು ಕೊಟ್ಟಿದ್ದೀನಿ. ಬೇಸಿಕ್ಕಾಗಿ ಯಾವ್ಯಾವ ರೀತಿ ನಿಮಗೆ ರ್ಯಾಂಕಿಂಗ್ಗಳು ಕಟ್ ಆಗುತ್ತೆ, ಎಲ್ಲಿ ಬರೋದಿಲ್ಲ, ಎಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ. ಅರ್ಥ ಆಗಿದೆ ಅಂತ ಅನಿಸುತ್ತೆ. ಸೊ ಈಗ ಮುಂದಿನ ಪಾಯಿಂಟ್ ಆಫ್ ಡಿಸ್ಕಷನ್ ಏನು ಅಂತ ಅಂದರೆ, ಯಾರಿಗಿವಾಗ ಬೋರ್ಡ್ ಮಾರ್ಕ್ಸನ್ನು ಎಂಟ್ರಿ ಮಾಡ್ದೇನೆ ರ್ಯಾಂಕಿಂಗ್ ಬಂದಿರೋದಿಲ್ವಲ್ಲ ಅಂಥವರಿಗೆ ಸೊಲ್ಯೂಷನ್ ಏನು ಅನ್ನೋದ್ರ ಬಗ್ಗೆ. ವೆಬ್ಸೈಟ್ನ ವಿಸಿಟ್ ಮಾಡಿದ್ರೆ ಕೆಳಗಡೆ ಅವರೇ ಒಂದು ನೋಟಿಫಿಕೇಷನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಕ್ಲಿಕ್ ಮಾಡಿ ತೋರಿಸೋದಾದರೆ ಅವರೇ ಅದರಲ್ಲಿ ಹೇಳ್ತಾ ಇದ್ದಾರೆ ಯಾರ್ಯಾರೆಲ್ಲ ರ್ಯಾಂಕಿಂಗ್ ಬಂದಿಲ್ಲ, ಬೋರ್ಡ್ ಮಾರ್ಕ್ಸನ್ನು ಎಂಟ್ರಿ ಮಾಡದೇ ಇರೋ ಕಾರಣಕ್ಕೆ. ಬೋರ್ಡ್ ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ ಅಂತ ಅಂದರೆ ನಿಮ್ಮ ರಿಸಲ್ಟ್ ಪೇಜಲ್ಲಿ ಅಲ್ಲಿ ಬಂದುಬಿಟ್ಟಿರುತ್ತೆ, ಕ್ವಾಲಿಫೈಯಿಂಗ್ ಎಕ್ಸಾಮ್ ಮಾರ್ಕ್ಸಲ್ಲಿ ಎಲ್ಲ ಬ್ಲ್ಯಾಂಕ್ ಇರುತ್ತೆ, ಅಲ್ಲಿ ಮಾರ್ಕ್ಸೇ ಎಂಟ್ರಿ ಆಗಿರೋದಿಲ್ಲ.
ಸೊ ಅಂಥವ್ರು ನೋಡ್ಕೊಂಡು ಏನು ಮಾಡಬೇಕಾಗುತ್ತೆ, ನಾಳೆ ಅಂದರೆ 26ನೇ ತಾರೀಕು ನಿಮಗೊಂದು ಲಿಂಕನ್ನು ಕೊಡ್ತಾರೆ. ಆನ್ಲೈನ್ ಪೋರ್ಟಲ್ನ ಓಪನ್ ಮಾಡ್ತಾರೆ ವೆಬ್ಸೈಟ್ನಲ್ಲೇ. ಒಂದು 4-5 ವರ್ಷದ ಹಿಂದೆ ಏನಾಗ್ತಿತ್ತು ಅಂದರೆ, ನೀವು ಮಲ್ಲೇಶ್ವರಂಗೆ ಹೋಗಬೇಕಾಗಿತ್ತು. ಬೆಂಗಳೂರು ಮಲ್ಲೇಶ್ವರಂನ ವಿಸಿಟ್ ಮಾಡಿ ಅಲ್ಲೇ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಸಬ್ಮಿಟ್ ಮಾಡಿದರೆ ನಿಮಗೆ ಹೊಸದಾಗಿ ರ್ಯಾಂಕ್ಗಳನ್ನ ಕೊಡ್ತಾಯಿದ್ರು. ಆದರೆ ಈಗ ಒಂದು ಫೆಸಿಲಿಟಿನ ಕಲ್ಪಿಸ್ಕೊಟ್ಟಿದ್ದಾರೆ. ಆನ್ಲೈನಲ್ಲೇ ಲಿಂಕನ್ನು ಓಪನ್ ಮಾಡ್ತಾ ಇದ್ದಾರೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಮಾರ್ಕ್ಸನ್ನು ಎಂಟ್ರಿ ಮಾಡ್ಬೋದು. ನೀವೇನು ಮಾಡಬೇಕು ಅಂತ ಅಂದರೆ, ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತಲ್ಲ, PU ರಿಜಿಸ್ಟರ್ ನಂಬರ್ ಎಕ್ಸಾಮಿಂದು, ಅದನ್ನು ಕೊಡಬೇಕಾಗತ್ತೆ. ಅದನ್ನು ಕೊಟ್ಟು ನಿಮ್ಮ ಮಾರ್ಕ್ಸ್ ಕಾರ್ಡ್ ಆನ್ಲೈನ್ ಪೋರ್ಟಲ್ನಲ್ಲಿ ಏನು ರಿಸಲ್ಟನ್ನು ಚೆಕ್ ಮಾಡ್ಕೊಂಡಿರ್ತೀರಲ್ವ, ಆ ರಿಸಲ್ಟ್ ಶೀಟನ್ನು ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದನ್ನು ಅಪ್ಲೋಡ್ ಮಾಡಿರೋದನ್ನು ಮತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಸೆಕೆಂಡ್ PU ಬೋರ್ಡ್ ಜೊತೆಗೆ ವೆರಿಫೈ ಮಾಡ್ಕೋತಾರೆ. ಇನ್ಕ್ಲೂಡಿಂಗ್ CBSEನೂ ಅಷ್ಟೇ, ICSE ಅವರು ಅಷ್ಟೇ ಇದನ್ನೇ ಮಾಡಬೇಕಾಗಿದೆ. ಆಯಿತಾ, ಅವ್ರಿಗೇನು ಸ್ಪೆಷಲ್ ಬೇರೆ ಏನೋ ಆಪ್ಷನ್ ಇಲ್ಲ, ಅವರು ಇದನ್ನೇ ಮಾಡಬೇಕು. ರಿಸಲ್ಟ್ ಬಂದಿಲ್ಲ ಅಂತ ಅಂದರೆ ನಿಮ್ಮ PU ರೋಲ್ ನಂಬರ್ನ ಎಂಟ್ರಿ ಮಾಡಿ, ಅದ್ರ ಜೊತೆಗೆ ನಿಮ್ಮ ಬೋರ್ಡನ್ನು ಮೆನ್ಷನ್ ಮಾಡಿಬಿಟ್ಟು ನೀವೇನು ಮಾಡಬೇಕು, ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. KE ಅವರು ಅದನ್ನು ವೆರಿಫೈ ಮಾಡ್ತಾರೆ, ರಿಸಲ್ಟ್ಗಳನ್ನ ಕೊಡ್ತಾರೆ. ಇನ್ನು ಈ ರಿಸಲ್ಟ್ ಹೇಗಿರುತ್ತೆ ಅಂತ ಅಂದರೆ, ಸ್ಪಾಟ್ ರ್ಯಾಂಕ್ ಅಂತ ಕೊಡ್ತಾರೆ. ಆಯಿತಾ, ಸ್ಪಾಟ್ ರ್ಯಾಂಕ್ ಅಂತ, SPOT ಸ್ಪಾಟ್ ರ್ಯಾಂಕ್ ಅಂತ ಕೊಡ್ತಾರೆ. ಈ ಸ್ಪಾಟ್ ರ್ಯಾಂಕಿಗೂ ಈಗ ಬಂದಿರುವಂಥ ಜನರಲ್ ರ್ಯಾಂಕಿಗೂ ಏನು ವ್ಯತ್ಯಾಸ ಅಂತ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ನಿನ್ನೆ ಬಂತಲ್ವ ರಿಸಲ್ಟ್ 24ನೇ ತಾರೀಕು, ಅದು ಮೊದಲನೇ ಸಲ ಎಲ್ರಿಗೂ ಜನರಲ್ ಆಗಿ ಕೊಡುವಂಥ ರಿಸಲ್ಟ್. ಆ ಟೈಮಲ್ಲಿ ಯಾರಿಗೂ ಏನು ಸ್ಪೆಷಲ್ ಆಗಿ ಕನ್ಸಿಡರೇಷನ್ ಅಂತ ಕೊಡೋದಿಲ್ಲ. ಆವಾಗ ಎಲ್ರಿಗೂ ಒಂದೇ ಸಲ ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ಅದು ನಿಮ್ಮ ಬೇಸಿಕ್ ರ್ಯಾಂಕಿಂಗ್. ಆಯಿತಾ, ಇದಾದಮೇಲೆ ಏನಾಗುತ್ತೆ, ಸ್ಪಾಟ್ ರ್ಯಾಂಕ್ ಅನ್ನೋದನ್ನು ಕೊಡ್ತಾರೆ. ಈ ಸ್ಪಾಟ್ ರ್ಯಾಂಕಲ್ಲಿ ಏನು ಮಾಡ್ತಾರೆ, ಯಾರಿಗೆ ರಿಸಲ್ಟ್ಸ್ ಬಂದಿರೋದಿಲ್ವಾ ಅವರಿಗೆ ಸಪ್ರೇಟಾಗಿ ನೆಕ್ಸ್ಟ್ ಕೊಡ್ತಾರೆ ರ್ಯಾಂಕಿಂಗನ್ನು. ಇವಾಗ ಇವರು ಇಲ್ಲಿ ನೋಟಿಫಿಕೇಷನಲ್ಲಿ ತಿಳಿಸಿರೋ ಹಾಗೆ 29ನೇ ತಾರೀಕು ಸ್ಪಾಟ್ ರ್ಯಾಂಕಿಂಗನ್ನು ಕೊಡ್ತಾರಂತೆ. ಸೊ ಇಲ್ಲಿ ಏನಾಗುತ್ತೆ, ತುಂಬ ಜನಕ್ಕೆ ಡೌಟ್ಸ್ ಬರುತ್ತೆ. ಈಗ ಆಲ್ರೆಡಿ CET ರಿಸಲ್ಟ್ಸ್ ಬಂದಾಗಿದೆ, ರ್ಯಾಂಕಿಂಗನ್ನು ಕೊಟ್ಟಾಗಿದೆ, ಮಾರ್ಕ್ಸ್ ಬೇಕಿದ್ರೆ ಏನೋ ಚೇಂಜ್ ಆಗ್ಬೋದು, ಆದರೆ ರ್ಯಾಂಕಿಂಗು ಕೂಡ ಚೇಂಜ್ ಆಗುತ್ತಾ? ಇವಾಗ ಹೊಸದಾಗಿ ರ್ಯಾಂಕಿಂಗ್ ಕೊಟ್ಬಿಟ್ರೆ, ಈಗ ಆಲ್ರೆಡಿ ಯಾರೋ ಒಬ್ಬಂಗೆ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರಿಗೆ 2150ನೇ ರ್ಯಾಂಕ್ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ. ನೆನ್ನೆ ರಿಸಲ್ಟಲ್ಲಿ ಯಾರಿಗೋ ಒಬ್ಬರಿಗೆ 2150ನೇ ರ್ಯಾಂಕ್ ಬಂದಿದೆ. ಆಯಿತಾ, ಅರ್ಥ ಮಾಡ್ಕೊಂಡಿದ್ದೀರಾ? ಈಗ ಏನಾಗುತ್ತೆ, ಅಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿಗೆ ರಿಸಲ್ಟ್ ಬಂದಿಲ್ಲ, ಇನ್ನೊಬ್ಬ ವಿದ್ಯಾರ್ಥಿ ಇದ್ದಾನೆ, ಅವನಿಗೆ ರಿಸಲ್ಟ್ ಬಂದಿಲ್ಲ, ಯಾಕಂದರೆ ಅವ್ನು PU ಬೋರ್ಡ್ ಮಾರ್ಕ್ಸನ್ನು ಎಂಟ್ರಿ ಮಾಡಿಲ್ಲ. ಈಗ ಅವನು PU ಬೋರ್ಡ್ ಮಾರ್ಕ್ಸ್ ಎಂಟ್ರಿ ಮಾಡಿದ್ದಿದ್ರೆ ಅವ್ನ ರ್ಯಾಂಕ್ ಏನಾಗ್ತಿತ್ತು, ಇದೇ 2150 ಜೊತೆಗೆ ಓವರ್ಲ್ಯಾಪ್ ಆಗ್ತಾ ಇತ್ತು ಅಂತ ಅಂದ್ಕೊಳ್ಳಿ. 2150ನೇ ರ್ಯಾಂಕ್ ಅವನಿಗೆ ಬರಬೇಕಾಗಿತ್ತು, ಬಟ್ ಪಾಪ ಅವನು ಮಾರ್ಕ್ಸನ್ನು ಎಂಟ್ರಿ ಮಾಡೋದ್ರಲ್ಲಿ ಏನೋ ಮಿಸ್ಟೇಕ್ ಆಗಿದೆ, ಹಾಗಾಗಿ ರ್ಯಾಂಕೇ ವಿಥೆಲ್ಡ್ ಆಗಿದೆ, ಬಂದಿಲ್ಲ. ಸೊ ಅಂಥವ್ನಿಗೆ ಏನಾಗುತ್ತೆ, ಈಗ ಆಲ್ರೆಡಿ 2150ನೇ ರ್ಯಾಂಕ್ ಇನ್ನೊಬ್ಬಂಗೆ ಹೋಗ್ಬಿಟ್ಟಿದೆ. ಈಗ ಅವನಿಗೆ ಏನಾಗುತ್ತೆ, ಮತ್ತು ಈ ವಿದ್ಯಾರ್ಥಿಯ ಕೇಸಲ್ಲಿ ಏನಾಗುತ್ತೆ, ಅದನ್ನು ಅರ್ಥ ಮಾಡಿಸೋದಾದರೆ, ಈ ಪ್ರೊಸೆಸ್ಸಲ್ಲಿ ಯಾವ ವಿದ್ಯಾರ್ಥಿಗೆ ರ್ಯಾಂಕ್ ಬಂದಿರೋದಿಲ್ವಾ ಅವನೇನು ಮಾಡ್ತಾನೆ, ನಾಳೆ ಅಂದರೆ 26ನೇ ತಾರೀಕು ಮಾರ್ಕ್ಸ್ ಎಂಟ್ರಿಗೆ ಲಿಂಕ್ ಕೊಡ್ತಾರೆ, ಮಾರ್ಕ್ಸ್ ಎಂಟ್ರಿ ಮಾಡ್ತಾನೆ, ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡ್ತಾನೆ. ಇದಾದಮೇಲೆ 29ನೇ ತಾರೀಕು ಅವನಿಗೆ ರಿಸಲ್ಟ್ ಬರುತ್ತೆ. ಈಗ ಮಾರ್ಕ್ಸ್ ಎಂಟ್ರಿ ಆದಮೇಲೆ ಬೇರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಅಲ್ವಾ, ರ್ಯಾಂಕಿಂಗ್ ಕೊಡಲೇಬೇಕು, ರ್ಯಾಂಕಿಂಗನ್ನು ಕೊಡ್ತಾರೆ. ಯಾವ ರ್ಯಾಂಕಿಂಗನ್ನು ಕೊಡ್ತಾರೆ? ಸೊ ಅವನಿಗೂ ಏನು ಮಾಡ್ತಾರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ 2150 ಸೇಮ್ ರ್ಯಾಂಕನ್ನೇ ಕೊಡ್ತಾರೆ. ಆದರೆ ಜೊತೆಗೆ G32 ಅಂತ ಒಂದು ಕೋಡನ್ನು ಅಪ್ಲೈ ಮಾಡ್ತಾರೆ. ಇದನ್ನೇ ನಾವು ಸ್ಪಾಟ್ ರ್ಯಾಂಕ್ ಅಂತ ಹೇಳೋದು. ಅಂದರೆ ಹೊಸ ರ್ಯಾಂಕಿಂಗ್ 29ನೇ ತಾರೀಕು ಬರುತ್ತಲ್ವಾ, ಅದನ್ನು ಬೇರೆ ಲಿಂಕಲ್ಲಿ ಕೊಡ್ತಾರೆ. ಬೇರೆ ಲಿಂಕಲ್ಲಿ ಅವರು ಆ ರ್ಯಾಂಕನ್ನು ಚೆಕ್ ಮಾಡ್ಕೋಬೇಕು. ರ್ಯಾಂಕಿಂಗ್ ಏನು ಬರುತ್ತೆ ಹೇಳಿದ್ನಲ್ಲ, 2150 G32 ಅಂತ ಇರುತ್ತೆ. ಇದು 2150 ಅಂತಲ್ಲ, ಯಾವುದೇ ರ್ಯಾಂಕ್ ಆಗಿರ್ಬೋದು. ಎರಡು ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಓವರ್ಲ್ಯಾಪ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಒಂದು G32 ಅಂತ ಸಪ್ರೇಟ್ ಒಂದು ಕೋಡನ್ನು ಕೊಡ್ತಾರೆ. ಆಗ ಟೆಕ್ನಿಕಲಿ ಏನಾಗುತ್ತೆ ಅಂದರೆ, ನೆನ್ನೆ ರಿಸಲ್ಟಲ್ಲಿ ಯಾವ ವಿದ್ಯಾರ್ಥಿಗೆ 2150 ಬಂದಿರುತ್ತಲ್ಲ, ಅವನ ರ್ಯಾಂಕ್ ಟೆಕ್ನಿಕಲಿ 2151ಗೆ ಅಂದರೆ ಹಿಂದಕ್ಕೆ ಬರ್ತಾನೆ ಅವನು. ಆ ಸ್ಪಾಟ್ನ ಕ್ಲಿಯರ್ ಮಾಡಿ ಹಿಂದಕ್ಕೆ ಬಂದಂಗೆ ಆಗುತ್ತೆ. ಬಟ್ ಅವನಿಗೆ 2150 ಅಂತಲೇ ಇರುತ್ತೆ, ಅದನ್ನೇನು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಅವ್ನು ಮುಂದೆ ಯಾವಾಗ ಚೆಕ್ ಮಾಡಿದ್ರು ಅದು 2150ನೇ ಇರುತ್ತೆ. ಕೌನ್ಸಿಲಿಂಗ್ ಟೈಮಲ್ಲಿ ಚೆಕ್ ಮಾಡಿದ್ರು ಕೂಡ ಅದು 2150ನೇ ಇರುತ್ತೆ. ಬಟ್ ಪ್ರಿಫರೆನ್ಸ್ ಯಾರಿಗೆ ಹೋಗುತ್ತೆ, 2150 ಇದೆ, ಆ ರ್ಯಾಂಕ್ ಅವನಿದ್ದಾನೆ, ಜೊತೆಗೆ ಇಲ್ಲಿ 2150 G32 ಹೇಳಿದ್ನಲ್ಲ, ಆ ರ್ಯಾಂಕ್ ಅವನಿದ್ದಾನೆ, ಒಂದು ಸೀಟ್ ಇದೆ ಅಂತ ಅಂದಾಗ ಈ 32 ಇದೆಯಲ್ಲ G32, ಅವನಿಗೆ ಫಸ್ಟ್ ಪ್ರಿಫರೆನ್ಸ್ ಹೋಗುತ್ತೆ. ಯಾಕಂದರೆ ಸಿಂಪಲ್ ಅಲ್ವಾ, ಅವನೇ ಮೊದಲು ಎಲಿಜಿಬಲ್ ಇದ್ದಿದ್ದು, ಪಾಪ ಮಾರ್ಕ್ಸ್ ಎಂಟ್ರಿ ಮಾಡಿರೋದಿಲ್ಲ, ಹಾಗಾಗಿ ರ್ಯಾಂಕ್ ವಿಥೆಲ್ಡ್ ಆಗಿರೋದಕ್ಕೆ ಆ 2150 ರ್ಯಾಂಕ್ ಯೂನಿಕ್ ಹೊರಟೋಗಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಸಮಸ್ಯೆ ಇಲ್ಲ ಅಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳು ಹೆದರುವಂಥ ಅವಶ್ಯಕತೆ ಇಲ್ಲ, ಹೆದರಲು ಕೂಡ ಬಾರ್ದು. ಯಾಕೆ ಅಂತ ಅಂದರೆ ಹೇಳಿದ್ನಲ್ಲ, ಈಗ 2150 ಬಂತು, ಏನೋ G32 ಅಂತ ಸಪ್ರೇಟಾಗೆಲ್ಲ ಕೊಟ್ಬಿಟ್ಟಿದ್ದಾರೆ, ನಮಗೆ ಏನಾಗಿದೆ ರ್ಯಾಂಕಿಂಗು, ಈ ಥರ ತಲೆನೇ ಕೆಡಿಸ್ಕೋಬೇಡಿ. G32 ಬಂತು ಅಂತ ಅಂದರೆ ಆ ಸೇಮ್ ರ್ಯಾಂಕಿಂಗಲ್ಲಿ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಆ ಹಿಂದೆ ಅವನಿಗೇನು ರ್ಯಾಂಕ್ ಬಂದಿತ್ತಲ್ಲ, ಅದು ಅವನು ಎಲಿಜಿಬಲ್ ಇರೋದಿಲ್ಲ. ಸೊ ಹಾಗಾಗಿ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಸಿಗುತ್ತೆ, ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೊ ಎನಿವೇಸ್, ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಡೀಟೇಲ್ಡಾಗಿ ಎಕ್ಸಾಂಪಲ್ ಎಲ್ಲ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಆ್ಯಂಡ್ ಐ ಹೋಪ್ ನಿಮಗೆ ಇದು ಯಾವುದರಲ್ಲೂ ಕನ್ಫ್ಯೂಷನ್ ಇಲ್ಲ ಅಂತ. ಬೈ ಚಾನ್ಸ್ ಏನಾದರೂ ಡೌಟ್ ಇತ್ತು ಅಂದರೆ ಕೆಳಗಡೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ಅದಕ್ಕೆ ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಕೊಡೋದಾಗಿತ್ತು, ವಿಡಿಯೋದಲ್ಲಿದ್ದಂಥ ಕಂಟೆಂಟ್ ಆಗಿತ್ತು. ಸೊ ನಿಮ್ಮ ಪ್ರಾಬ್ಲಮ್ ಏನು ಅದನ್ನು ಅಡ್ರೆಸ್ ಮಾಡಿದ್ದೀನಿ, ಅದಕ್ಕೆ ಸೊಲ್ಯೂಷನ್ ಏನಿತ್ತು ಅದನ್ನು ಹೇಳಿದ್ದೀನಿ. ಆ ಸೊಲ್ಯೂಷನಲ್ಲಿ ಕ್ಲಾರಿಟಿ ಏನು ಬೇಕಿತ್ತು ಅದನ್ನು ಕೂಡ ಕೊಟ್ಟಿದ್ದೀನಿ. ಐ ಥಿಂಕ್ ಇದು ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಬೇರೆಯವರಿಗೆ ಶೇರ್ ಮಾಡಿ ವಿಡಿಯೋನ. ಮಾಡೋದಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ಲೈಕ್ ಕೊಟ್ಟರೆ ಅದು ಆಟೋಮೆಟಿಕಲಿ ರೆಕಮೆಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.